ಹಾಯ್ ಎವ್ರಿವನ್. ನಾನಿವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಹೇಳ್ತೀನಿ, ಕೇಳ್ತೀರಾ? ಏನಾಯಿತು ಅಂದರೆ, ಈಗ 1 ವರ್ಷದ ಹಿಂದೆ ನನ್ನ ತಂಗಿ ಮಗ, ಇನ್ನು 7 ವರ್ಷದವನು, ತುಂಬ ಚಿಕ್ಕವನು ನೀನು. ಆಗಲೇ ಅವನು 7 ವರ್ಷ. ಅವನಿಗೆ ಮೇಲ್ಗಡೆ ಹಲ್ಲು ನ್ಯಾಚುರಲ್ ಆಗಿ ಬಿದ್ದು ಹೋಗಿದೆ. ಅದನ್ನ ಗೊತ್ತಿಲ್ಲ, ಅವನು ಅದನ್ನ ನುಂಗ್ಕೊಂಡ್ಬಿಟ್ಟಿದ್ದಾನೆ ಸ್ಕೂಲಲ್ಲಿ. ಆಮೇಲೆ ಮನೆಗೆ ಬಂದ, ಅಮ್ಮ ನೋಡಮ್ಮ ಹಲ್ಲು ಬಿದ್ದೋಯ್ತು, ನನಗೆ ಗೊತ್ತೇ ಆಗಿಲ್ಲ ಎಲ್ಲಿ ಬಿದ್ದೋಯ್ತು, ನಾನು ನುಂಗ್ಬಿಟ್ಟಿದ್ದೀನಿ ಅಂತಲೇ ಹೇಳ್ದ. ಹೌದಾ, ಏನಾಗಲ್ಲ ಬಿಡು, ನ್ಯಾಚುರಲ್ ಆಗಿ ಅದೇನೂ ಆಗಲ್ಲ, ಆಚೆ ಬರುತ್ತೆ ಅಂದ್ಕೊಂಡ್ವಿ, ಸುಮ್ಮನಾದ್ವಿ. ಆಮೇಲೆ ಮಾರನೇ ದಿವಸನೇ ಅವನ ಬರ್ಡೇ ಬೇರೆ ಇತ್ತು. ಅದಕ್ಕೆ 2 ದಿನ ಹಿಂದೆ ಮುಂಚೆ ಅವನದು ಕೆಳಗಿನ ಹಲ್ಲು ಒಂದು ಬಿದ್ದು ಹೋಗಿದೆ. ಏಜ್ ಅಲ್ವಾ, ಬಿದ್ದು ಹೋಗಿದೆ. ಮಾರನೇ ದಿವಸ ಅವನ ಬರ್ಡೇ, ಸ್ಕೂಲ್ಗೆ ಹೋಗಬೇಕು, ಅಮ್ಮ ಹೊಸ ಬಟ್ಟೆ ತಂದಿದ್ದಾಳೆ, ಚಾಕ್ಲೇಟ್ ತಂದು ಕೊಡಿದ್ದಾರೆ ಅವರಪ್ಪ, ಫ್ರೆಂಡ್ಸ್ಗೆ ಮಿಸ್ಗಳಿಗೆ ಕೊಡಬೇಕು. ಆದರೆ ಅವನಿಗೆ ಎಲ್ಲರ ಎದುರುಗಡೆ ಆ ಥರ ಮೇಲೆ ಕೆಳಗಡೆ ಹಲ್ಲು ಬಿದ್ದು ಹೋಗಿರೋದು ಏನಾಯಿತು, ಅವಮಾನ. ಹೇಗೆ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ಬೇಕು, ಕಲರ್ ಡ್ರೆಸ್ ಬೇರೆ ಹಾಕೊಂಡು ಹೋಗ್ತೀನಿ ಸ್ಕೂಲಿಗೆ, ಎಷ್ಟು ಚೆನ್ನಾಗಿ ಕಾಣಬೇಕು, ಈಗ ಆಗೋಗಿದೆಯಲ್ಲ ಅಂತ ಒಳಗೊಳಗೆ ದುಃಖ ಅವನಿಗೆ. ಆಮೇಲೆ ಹಾಗೆ ಅಮ್ಮನ ಹತ್ರ ಬಂದ, ಅಮ್ಮ ನನಗೊಂದು ರೆಡಿ ಹಲ್ಲು ತೆಕ್ಕೊಡಮ್ಮ, ನನಗೆ 2 ರೆಡಿ ಹಲ್ಲು ಬೇಕು, ತೆಕ್ಕೊಡಮ್ಮ ಅಂತ ಕೇಳ್ದ. ಅವಳಮ್ಮ ಗಾಬರಿ, ಇದ್ಯಾವ ರೆಡಿ ಹಲ್ಲು ಸಿಗುತ್ತೆ, ಅವ್ನು ಯಾಕೆ ಹಾಕಿ ಕೇಳ್ತಿದ್ದಾನೆ ಅಂತ ಕೇಳಿದ್ರೆ, ಅವನು ಹೇಳ್ತಾನೆ, ಅಮ್ಮ ನಾಳೆ ನನ್ನ ಬರ್ಡೇ ಅಲ್ವೇನಮ್ಮ, ಎಲ್ಲರೂ ಏನು ಮಾಡ್ತಾರೆ, ನಾನು ಎಲ್ಲರೂ ಚಾಕ್ಲೇಟ್ ಕೊಟ್ಟ ತಕ್ಷಣ ಥ್ಯಾಂಕ್ಸ್, ಹ್ಯಾಪಿ ಬರ್ಡೇ ಅಂತೆಲ್ಲ ಹೇಳ್ತಾರೆ. ಆದರೆ ನಾನು ಹೇಗಮ್ಮ ಅವ್ರಿಗೆ ಈ ಥರ ಹಲ್ಲು ಬಿಟ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿ ನಗೋದು, ನಂಗೆ ಇಷ್ಟ ಆಗ್ತಾ ಇಲ್ಲ, ನಾನು ಸ್ಕೂಲ್ಗೆ ಹೋಗಲ್ಲ ಬಿಡು, ನೀನು ರೆಡಿ ಹಲ್ಲು ತೆಗೊಡ್ದೇ ಇದ್ರೆ ಅಂತ ಹೇಳ್ತಾ ಇದ್ದಾನೆ. ಅವರಮ್ಮಂಗೆ ನಕ್ಕರೆ ಅವನಷ್ಟೇ, ಅವನಿಗೆ ಅವಮಾನ ಹತ್ಬಿಡ್ತಾನೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು, ಆ ಥರ ಎಲ್ಲ ಏನು ಇರಲ್ವಲ್ಲ, ಇವನು ಎಲ್ಲಿಂದ ಸಿಕ್ತು ಈ ಐಡಿಯಾ ಅಂತ ಹೇಳ್ಕೊಂಡು ಏನು ಮಾಡಿದ್ಲು, ಪುಟ್ಟ ನಿಂಗೆ ರೆಡಿ ಹಲ್ಲು ಸಿಗುತ್ತೆ ಅಂತ ಗೊತ್ತೇನೋ, ಎಲ್ಲೋ ನೋಡಿದೆ ಇದನ್ನ ಅಂತ ಕೇಳಲ್ಲ. ಅದಕ್ಕೆ ಅವನು ಹೇಳಿದ ಉತ್ತರ ಅವಳಿಗೆ ಶಾಕಿಂಗ್. ಅಮ್ಮ ಯೂಟ್ಯೂಬಲ್ಲೆಲ್ಲ ಬರ್ತಿರತ್ತೆ ಕಣಮ್ಮ ರೆಡಿ ಹಲ್ಲು, ಅದು ಸಿಗುತ್ತೆ, ನಂಗೆ ತೆಕ್ಕೊಡು ಪ್ಲೀಸ್, ನನಗೆ ಬೇಕೇ ಬೇಕು, ತೆಕ್ಕೊಡು ಅಮ್ಮ ಅಂತ ಮತ್ತೆ ಹಠ ಮಾಡೋಕ್ಕೆ ಶುರು ಮಾಡ್ದ. ಅವಳಿಗೆ ಏನು ಮಾಡಲಿ ಈಗ, ಇದೇನು ನೋಡಿದ ನೀನು ಅಂತ ಅಂದ್ಕೊಂಡು, ತಡಿ ದೊಡ್ಡಮ್ಮಂಗೆ ಹೇಳ್ತೀನಿ, ಅವ್ರ ಮನೇಲಿ ಇರಬಹುದು, ಯಾಕೆಂದರೆ ಈಗಿನ ದೊಡ್ಡಪ್ಪ ಸ್ವಲ್ಪ ದಿವಸದಿಂದ ಹಲ್ಲುಗಳನ್ನ ಎಲ್ಲಿಂದನೋ ತೊಗೊಂಡ್ಬಂದರು, ನಿಂಗೂ ಏನಾದ್ರು ಸಿಗುತ್ತೆ ಕೇಳ್ತೀನಿ ಇರು ಅಂತ ಹೇಳ್ಬಿಟ್ಟು ಏನು ಮಾಡಿದ್ಲು, ನನಗೆ ಫೋನ್ ಮಾಡಿದ್ಲು. ನಾನು ನೋಡು ಅಚಿಂತ್ಯ ಮಾತಾಡ್ತಾನಂತೆ, ನೋಡು ಏನು ಕೇಳು ಅಕ್ಕ ಅಂತ ಕೇಳಿದ್ಲು. ನಾನೇನು ಮಾಡಿದೆ, ಹಲೋ ಗುಂಡ, ಏನೋ ನಾಳೆ ಬರ್ಡೇ, ಚಾಕ್ಲೇಟು ಹೊಸ ಬಟ್ಟೆ ಎಲ್ಲ ತಂದಾಯ್ತೇನೋ ಅಂತ ಕೇಳಿದೆ. ನಾನು ಅದೇ ವಿಷಯ ಕೇಳಿದ ತಕ್ಷಣ ಅವ್ನಿಗೆ ಇನ್ನೂ ಜಾಸ್ತಿ ಬೇಜಾರಾಗೋಯ್ತು. ದೊಡ್ಡಮ್ಮ ತಂದಾಯಿತು ಎಲ್ಲನೂ, ಆದರೆ ನನ್ನ ಹಲ್ಲು ಇಲ್ಲ ಮುಂದೆ, ನಂಗೆ ಈ ಥರ ಹೋಗೋಕೆ ಇಷ್ಟ ಇಲ್ಲ, ದೊಡ್ಡಪ್ಪ ತಂದ್ರಲ್ಲ ಮೊನ್ನೆ ಆ ಥರ ಹಲ್ಲು ನನಗೂ ತಂದು ಕೊಡಿ ದೊಡ್ಡಮ್ಮ ಪ್ಲೀಸ್, ನನಗೂ ಎಲ್ಲಿ ಸಿಗುತ್ತೆ ಹೇಳಿ, ನಾನು ಇವಾಗ ಪಪ್ಪ ಕೈಲಿ ತರಿಸ್ಕೋತೀನಿ ಅಂತ ಅಂದ. ನನಗೆ ಸಡನ್ನಾಗಿ ನಗು ಬಂತು, ಬಟ್ ನಕ್ರ ಗೊತ್ತು ಅವ್ನು ತುಂಬ ಅವಮಾನ ಆಗಿ ನನ್ನ ಜೊತೆ ಮಾತಾಡೋದು ಬಿಟ್ಬಿಡ್ತಾನೆ. ಕ್ಯೂಟಿ ಫೆಲೋ, ಅವನ ಜೊತೆ ಮಾತಾಡೋದು ಬಿಟ್ಟರೆ ನಂಗೆ ಇಷ್ಟ ಆಗಲ್ಲ ಅಲ್ವಾ. ಹಾಗಾಗಿ ಅಷ್ಟಕ್ಕೆ ಮೊದಲೇ ನನ್ನ ತಂಗಿಗೆ ಮೆಸೇಜಲ್ಲಿ ಹೇಳಿದ್ಲು, ಅಮ್ಮ ಅಕ್ಕ ಈ ಥರ ನೋಡು ಹಲ್ಲು ಕೀಳ್ತಾ ಇದ್ದಾನೆ, ಏನು ಹೇಳ್ತೀಯ ಹೇಳಿ, ಸಮಾಧಾನ ಮಾಡು, ನಾ ಹೇಳಿದ್ರೆ ಅವನಿಗೆ ಅರ್ಥ ಆಗಲ್ಲ, ಸಮಾಧಾನ ಮಾಡು ಅಂತ ಹೇಳಿದ್ಲು. ನಾನೇನು ಮಾಡಿದೆ, ಆ ಕ್ಷಣ ಅವ್ನ ಮಾತು ಕೇಳಿದಾಗ ನಗು ಬಂದರು, ಮುಗುಳ್ನ ಹಾಕ್ಕೊಂಡು, ಹೌದೇನೋ ಕಂದ, ನಿನ್ನ ಹಲ್ಲು ಬಿದ್ದೋಯ್ತಾ, ಏನು ಮಾಡೋದು ಇವಾಗ ಅಂತ ಕೇಳಿದೆ. ಅದೇ ದೊಡ್ಡಮ್ಮ ರೆಡಿ ಹಲ್ಲು ಬರುತ್ತಲ್ಲ, ಅದನ್ನ ತರಿಸ್ಕೋತೀನಿ, ಅದು ಎಲ್ಲಿ ಸಿಗುತ್ತೆ ಅಡ್ರೆಸ್ ಹೇಳಿ ದೊಡ್ಡಮ್ಮ, ನಾನು ಪಪ್ಪ ಜೊತೆ ಹೋಗಿ ತೊಗೊಂಬರ್ತೀನಿ ಅಂತೆಲ್ಲ ಹೇಳ್ದ. ನನಗೆ ನಗು ಬಂತು. ಆದರೆ ಏನು ಮಾಡೋದು, ಇಲ್ಲ ಪುಟ್ಟ ಹಾಗೆಲ್ಲ ಆಗಲ್ಲ, ಇವಾಗ ನಿನ್ನ ಫ್ರೆಂಡ್ಸ್ಗೆಲ್ಲ ಹಲ್ಲು ಬಿದ್ದಿಲ್ವಾ ಅಂತ ಕೇಳಿದೆ. ಬಿದ್ದಿದೆ ದೊಡ್ಡಮ್ಮ ಅಂದರು. ಅವರೆಲ್ಲ ಬೇರೆ ಹಲ್ಲು ಹಾಕೊಂಬಂದಿದ್ದಾರಾ? ಇಲ್ಲ ದೊಡ್ಡಮ್ಮ ಹಾಕಿಲ್ಲ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತು, ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ, ಅಲ್ಲೆಲ್ಲ ನೋಡುವಾಗ ಕಾಣಿಸ್ತಾ ಇರುತ್ತೆ, ನಂಗೆ ಗೊತ್ತು ದೊಡ್ಡಮ್ಮ ಅಂತ. ಇಲ್ಲ ಪುಟ್ಟ ಹಾಗೆಲ್ಲ ಮಕ್ಕಳಿಗೆ ಹಲ್ಲು ಇನ್ನೂ ಮಾಡಿಲ್ಲ, ಬರೀ ನೀನು ನೋಡಿರ್ತೀಯಲ್ಲ, ಬರೀ ದೊಡ್ಡವ್ರಿಗೆ ಮಾತ್ರ ಇರುತ್ತೆ ತಾನೆ, ನೀನು ನೋಡಿರ್ತೀಯ ತಾನೆ, ದೊಡ್ಡವ್ರು ಮಾತ್ರ ಹಾಕೊಂಡು ನಗ್ತಾ ಇರ್ತಾರೆ ತಾನೆ ಅಂತ ಕೇಳಿದೆ. ಅದಕ್ಕೆ ಅವ್ನು, ಹ್ಞೂ ದೊಡ್ಡಮ್ಮ ಮಕ್ಕಳು ಯಾರೂ ಹಾಕ್ಕೊಂಡಿಲ್ಲ, ಬಟ್ ಸಿಗುತ್ತೇನೋ ಒಂದ್ಸಲಿ ಅದನ್ನ ಎನ್ಕ್ವೈರಿ ಮಾಡ್ಬೋದಲ್ವಾ ಅಂತ ಅಂದ. ಅದಕ್ಕೆ ನಾನು ಅದೇ ಒಂದು ಚಾನ್ಸ್ ಅಂದ್ಕೊಂಡು, ಇಲ್ಲ ಪುಟ್ಟ ಇನ್ನೂ ಮಕ್ಕಳುಗಳಿಗೆ ಆ ಹಲ್ಲುಗಳನ್ನ ಮಾಡಿಲ್ಲ, ದೊಡ್ಡವ್ರ ಮೇಲೆ ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಏನಾಗುತ್ತೆ, ದೊಡ್ಡವ್ರಿಗಾದರೆ ದೊಡ್ಡ ಹಲ್ಲುಗಳು ಒಂದೇ ಸೈಜ್ ಎಲ್ಲ ಮಾಡಿ ಇಡ್ತಾ ಇರ್ತಾರೆ, ಅದು ಸಿಗ್ಬಹುದೇನೋ, ಬಟ್ ಚಿಕ್ಕ ಮಕ್ಳಿಗೆ ಇನ್ನೂ ನಾನೆಲ್ಲೂ ನೋಡಿಲ್ಲ ಕಣೋ
ಅದಕ್ಕೆ ಏನು ಮಾಡೋಣ ಬಿಡು, ಇದು ಒಂದ್ಸಲಿ ಹೋಗಿ ಬಂದ್ಬಿಡು, ನೆಕ್ಸ್ಟ್ ಹೊತ್ತಿಗೆ ಅದು ಇನ್ನೊಂದು ಸ್ವಲ್ಪ ದಿನಕ್ಕೆಲ್ಲ ಇದಾಗ್ಬಿಡುತ್ತಲ್ವಾ, ಬಂದ್ಬಿಡತ್ತೆ, ಏನೂ ಆಗಲ್ಲ, ನಾಳೆ ಒಂದಿನ ಹೋಗಿ ಬಂದ್ಬಿಡು ಪುಟ್ಟ ಅಂತ ಎಲ್ಲ ಹೇಳಿ ಸಮಾಧಾನ ಮಾಡಿ, ಹೌದಾ ದೊಡಮ್ಮ ಮಕ್ಳಿಗೆ ಹಾಗಾದ್ರೆ ಸಿಗೋದೇ ಇಲ್ವಾ, ಅಯ್ಯೋ ಬೇಜಾರಾಗ್ತದೆ ನನಗೆ ಹೀಗೆ ಓಕೆ ಅಂತೆಲ್ಲ ಹೇಳ್ದ. ಮತ್ತೆ ಅವನಿಗೆ ಪ್ಯಾಂಪರ್ ಮಾಡಿ, ಇಲ್ಲ ಪುಟ್ಟ ಮಕ್ಕಳಿಗಿನ್ನೂ ಬಂದಿಲ್ಲ, ನಾನು ಎಲ್ಲ ಫೋನ್ ಮಾಡಿ ಕೇಳ್ತೀನಿ ಬೇಕಾದರೆ, ಇಲ್ಲ ಮಕ್ಕಳಿಗಿನ್ನೂ ಎಲ್ಲೂ ಬಂದಿಲ್ಲ ಕಣೋ, ಹೋಗು ಏನೂ ಆಗಲ್ಲ ಅಂತ ಹೇಳಿ ಸಮಾಧಾನ ಮಾಡಿಟ್ಟೆ. ಸಮಾಧಾನ ಮಾಡಿ ಅವನಿಗೆ ಎನ್ಕರೇಜ್ ಮಾಡಿ ಬೇರೆ ಬೇರೆ ಮಾತಾಡಿ ಅವನಿಗೆ ಸಮಾಧಾನ ಮಾಡಿ ಇಟ್ಟೆ. ಅವನು ಕೊನೆಗೆ ಒಪ್ಕೊಂಡ, ಅವನು ಹಾಗೆ ಹೋದ. ಅವನೇನು ಇವಾಗ ಏನಾಗಿದೆ ಅಂದರೆ, ವಿಸಿಬಲ್ ಟೀತ್ಸ್ದು ಆ್ಯಡ್ಸ್ ಎಲ್ಲ ಬರ್ತಿರುತ್ತಲ್ಲ ಯೂಟ್ಯೂಬ್ ಮಧ್ಯ, ಅದನ್ನು ನೋಡ್ಬಿಟ್ಟಿದ್ದಾನೆ. ಅವ್ನಿಗೆ ಹಾಗೆ ಹೋಗೋಕ್ಕೆ ಬೇಕಿಲ್ಲ. ಎಂಥ ಮಕ್ಕಳು ರೀ ಈಗಿನ ಕಾಲದವರು, ನಮ್ಗೆ ಅದೆಲ್ಲ ತಲೆಗೆ ಹೋಗ್ತಾ ಇರಲಿಲ್ಲ, ಏನಿಲ್ಲ, ಆ ಥರ ಹೋಗೋಕ್ಕೆ ಬೇಕಿಲ್ಲ ಅಂತ ಅಂದ್ಕೊಂಡು ಆ ವಿಸಿಬಲ್ ಟೀತ್ನ ನಾನು ಅವನಿಗೂ ತೊಗೋಬಹುದು ಅಂದ್ಕೊಂಡು ಹಠ ಮಾಡ್ತಾ ಇದ್ದಾನೆ ಅವ್ರ ಅಮ್ಮನ ಹತ್ರ. ಅವ್ರ ಅಮ್ಮಂಗೆ ಕನ್ವಿನ್ಸ್ ಮಾಡೋಕ್ಕಾಗಲೇ ಇಲ್ಲ. ಹೀಗೆ ನಾನು ಅವನಿಗೆ ಕನ್ವಿನ್ಸ್ ಮಾಡಿ ಅವನನ್ನು ಖುಷಿಯಾಗಿ ಬಾಯ್ ಬಾಯ್ ಹೇಳಿ ಇಟ್ಟೆ. ನೋಡಿ ನಮ್ಮ ಥರ ಅಲ್ಲ ಈಗಿನ ಮಕ್ಕಳು, ಎಷ್ಟು ಜಾಣರಿರ್ತಾರೆ, ಏನೋ ನೋಡಿ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾರೆ. ಬಟ್ ನಾವು ಅವ್ರುಗಳಿಗೆ ಕನ್ವಿನ್ಸ್ ಮಾಡಬೇಕು. ಬಟ್ ಅವ್ರ ಇದನ್ನು ನೋಡಿದಾಗ ಒಂಥರ ಪಾಪ ಮುಗ್ಧ ಮಕ್ಕಳು, ಅವಕ್ಕೆ ಕಲಿಯೋದು ಇನ್ನೂ ಇದೆ, ಆದರೂ ಅದನ್ನು ಅಷ್ಟು ಬೇಗ ಗ್ರಾಸ್ಪ್ ಮಾಡ್ಕೊಂಡಿದ್ದಾರಲ್ಲ ಅನ್ನೋ ಖುಷಿ ನಮ್ಮಲ್ಲಿ ಇರುತ್ತೆ. ಇದು ನನ್ನ ಒಂದು ಖುಷಿ ನನಗೆ ಒಂಥರ ಸಂತೋಷ ಕೊಟ್ಟ ಕಾನ್ವರ್ಸೇಷನ್ಸ್ ನನ್ನ ಮತ್ತು ನನ್ನ ತಂಗಿ ಮಗನ ಮಧ್ಯ. ಮತ್ತೆ ಸಿಗ್ತೀನಿ. ಬಾಯ್.